ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ನೆನ್ನೆ ವಿಡಿಯೋ ಮಾಡೋಕ್ಕಾಗಲ್ಲ, ಸ್ವಲ್ಪ ಜ್ವರ ಬಂದಿತ್ತು ಮತ್ತು ಸ್ವಲ್ಪ ಹುಷಾರಿಲ್ಲ, ಅದಕ್ಕೋಸ್ಕರನೇ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಿಮಗೆ ಯಾವಾಗಲೂ ನೋಟಿಫಿಕೇಷನ್ ಬೇಗ ನನ್ನದು ವಿಡಿಯೋಸ್ ಬಿಡಬೇಕು ಅಂದರೆ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಇನ್ನೊಂದು ಖುಷಿಯಾದ ವಿಚಾರ ಏನಪ್ಪ ಅಂತ ಅಂದರೆ ನಮ್ಮ ಡೋರಾಗೆ ಇವತ್ತಿಗೆ 7 ಮಂತ್ ಕಂಪ್ಲೀಟಾಗಿ 8 ಮಂತ್ ಆಗಿದೆ. ಸಖತ್ ಖುಷಿ ಆಗ್ತಾ ಇದೆ. ನಿಮಗೂ ಖುಷಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಬೇಗ ಮಕ್ಕಳು ಬೆಳೀತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಬೆಳೆಯೋದಕ್ಕಿಂತ ನಾವು ಕಷ್ಟಪಟ್ಟು ಮಕ್ಕಳನ್ನ ನೀಟಾಗಿ ಹೆಲ್ದಿಯಾಗಿ ಸಾಕಿದ್ದೀವಲ್ವ, ಅದೊಂದೇ ನನಗೆ ಖುಷಿ ಆಗ್ತಾಯಿದೆ. ನಾನು ವಿಡಿಯೋ ಮಾಡಿದ್ರು ಸಹಿತ ಯಾರೋ ಹೇಳ್ತಾಯಿದ್ರು, ಫಸ್ಟು ವಿಡಿಯೋ ಮಾಡಿವಂತೆ, ಫಸ್ಟು ನೆಟ್ವಾಗ ಮಗು ನೋಡ್ಕೊ ಅಂತ. ಅವ್ರು ಹೆಂಗೆ ನೋಡ್ಕೋತಾರೆ ಏನೋ ಗೊತ್ತಿಲ್ಲ ಮಕ್ಕಳನ್ನ, ಆದರೆ ನಮಗೆ ಹೇಳ್ತಾರೆ. ನಾನಂತೂ ಎಲ್ಲ ಮಗುನ ನೀಟಾಗೆ ಚೆನ್ನಾಗಿ ಹೆಲ್ದಿಯಾಗಿ ನೋಡ್ಕೊಂಡಿದ್ದೀನಿ. ನಾನು ಫ್ರೀಯಾಗಿರೋ ಟೈಮಲ್ಲಿ, ಅಮ್ಮ ಫ್ರೀಯಾಗಿರೋ ಟೈಮಲ್ಲಿ ನಾನು ಬಂದುಬಿಟ್ಟು ನಾನು ವಿಡಿಯೋನ ಶೂಟ್ ಮಾಡ್ಕೊಳ್ಳೋದಾಗಿರ್ಬೋದು, ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ನಾನು ಮಾಡ್ಕೊಳ್ತೀನಿ. ಅದು ನನ್ನ ಓನ್ ಕ್ರಿಯೇಟಿವಿಟಿ ಅಂತಲೇ ಹೇಳ್ಬೋದು. ಕೆಲವಷ್ಟು ಜನ ಹೇಳ್ತಾರೆ ಅದೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ ಫ್ರೆಂಡ್ಸ. ಓಕೆ ಬನ್ನಿ ಫ್ರೆಂಡ್ಸ, ಎಲ್ಲರೂ ನಮ್ಮ ಡೋರಾಗೆ ವಿಶ್ ಮಾಡಿ ಅಂತ ಕೇಳ್ಕೊತೀನಿ. ಅಷ್ಟೇ, ಇನ್ನೇನಿಲ್ಲ. ನಮ್ಮ ಡೋರಾಗೆ ನಿಮ್ಮ ಆಶೀರ್ವಾದ ಸದಾ ಇರಲಿ, ಅಷ್ಟೇ, ಇನ್ನೇನು ಬೇಡ. ಸದಾ ಆಶೀರ್ವಾದ ಪ್ರೀತಿ ಎಲ್ಲ ಜಾಸ್ತಿ ಕೊಡಿ ಅಂತ ಕೇಳ್ಕೊತೀನಿ. ಎಷ್ಟು ಬೇಗ 7 ಮಂತ್ ಆಯಿತು ಅಂತೆಲ್ಲ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಅವಳಿಗೆ ಇಷ್ಟೇ ನೆಗಡಿ ಇಲ್ಲ, ಕೆಮ್ಮಿಲ್ಲ. ನೆಗಡಿನಂತೂ ನಿಜ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ನೀವು ನಂಬ್ತಿರೋ ಬಿಡ್ತೀರೋ ನನಗಂತೂ ಗೊತ್ತಿಲ್ಲ. ಅವಳಿಗೆ ನೆಗಡಿ ಅನ್ನೋದೇ ಇಲ್ಲ, ಗೊಣ್ಣೆ ಬಂದೇ ಇಲ್ಲ ಆಯಿತಾ. ಅದೇನೋ ಗೊತ್ತಿಲ್ಲ. ಕೆಮ್ಮು ಸ್ವಲ್ಪ ಬಂದಿದೆ ಫ್ರೆಂಡ್ಸ್, ಸ್ವಲ್ಪ ಕೆಮ್ಮು ಬಂದಿದೆ. ಸ್ಟಾರ್ಟಿಂಗ್ ನಾನು ನೀರು ಕುಡಿಸ್ಬೇಕಾದ್ರೆ, ರಾಗಿ ಸರಿ ತಿನ್ನಿಸಿದ್ಮೇಲೆ ನೀರು ಕುಡಿಸ್ಬೇಕಾದ್ರೆ ಅವಳಿಗೆ ಸೆಟ್ ಆಗಲಿಲ್ಲ. ಯಾವುದೇ ಮಕ್ಕಳಿಗೆ ಆಗಲಿ ಏನೇ ಸೆಟ್ ಆಗಿಲ್ಲ ಅಂತ ಅಂದರೆ ಸ್ವಲ್ಪ ಕೆಮ್ಮಾಗೋದು, ನೆಗಡಿ ಬರೋದು ಅದೆಲ್ಲ ಚಾನ್ಸಸ್ ಇರುತ್ತೆ. ಅವಳಿಗೆ ಕೆಮ್ಮು ಬಂದಿದೆ ಹೊರತು ಬೇರೆ ಯಾವುದು ಜಾಸ್ತಿ ಜ್ವರ ಬಂದಿರೋದಾಗಿರ್ಬೋದು ಯಾವುದು ಬಂದಿಲ್ಲ. ಅದೊಂದೇ ನನಗೆ ಹೆವಿ ಖುಷಿ ಆಗ್ತಾಯಿದೆ. ನಮ್ಮ ಡೋರ ಹೆಲ್ದಿಯಾಗಿ ಬೇಗನೆ ಬೆಳೆದ್ಲು ಅಲ್ವಾ, ಅದೊಂದೇ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಯಾವ ರೀತಿಯಾಗಿ ಬೆಳೆದ್ಲು, ಮತ್ತು ಈ ಕೋಲ್ಡ್ ಸೀಸನಲ್ಲಿ ಮಗುನ ಹೆಲ್ದಿಯಾಗಿ ಕೆಮ್ಮು ಕಫ ಬರ್ದಿರ್ತಾರೆ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅಂತಲೂ ಸಹಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತಾ ಹೋಗ್ತೀನಿ. ನೆಕ್ಸ್ಟು ನಾಳೆ ವಿಡಿಯೋಗಾಗಿ ವೆಯ್ಟ್ ಮಾಡಿ ಫ್ರೆಂಡ್ಸ್. ಒಂದೊಳ್ಳೆ ವಿಡಿಯೋ ಬರುತ್ತೆ. ನಾಳೆ ಬಿಟ್ಟು ನಾಡ್ದು ವೆಯ್ಟ್ ಮಾಡಿ, ಒಂದೊಳ್ಳೆ ವಿಡಿಯೋ ಬರುತ್ತೆ ನಿಮ್ಮ ಮುಂದೆ ಅಂತಲೇ ಹೇಳ್ತೀನಿ. ನಿಮಗೂ ಸಹಿತ ಸಖತ್ತು ಖುಷಿ ಆಗುತ್ತೆ. ನಾನೇನಪ್ಪ ಇನ್ನೊಂದು ಹೇಳ್ತೀನಿ ಅನ್ನೋದಾದರೆ, ನಾವೇನೇ ಕೆಲಸ ಮಾಡಿದರೂ ಸಹಿತ ತುಂಬ ಇಷ್ಟಪಟ್ಟು ಮಾಡಬೇಕು ಅಲ್ವ ಫ್ರೆಂಡ್ಸ. ಇಷ್ಟಪಟ್ಟು ಮಾಡಿದರೆ ಯಾವುದೇ ಕೆಲಸ ಆಗಲಿ ಅದಕ್ಕೆ ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದರೆ ಅದಕ್ಕೊಂದೊಳ್ಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಆಯಿತಾ. ಕಷ್ಟ ಬಿದ್ದರೆ ಸ್ವಲ್ಪ ನಮಗೆ ಪ್ರತಿಫಲ ಸಿಗೋದಕ್ಕೆ ಸಾಧ್ಯ. ನೀವು ಇಷ್ಟಪಡ್ತಿದ್ದೀರಾ ಆದರೆ ಕಷ್ಟ ಬೀಳ್ತಾ ಇಲ್ಲ, ಆ ಥರ ಮಾಡೋಕ್ಕೋದ್ರೆ ಅದು ಯಾವುದೂ ನೆರವೇರೋದಿಲ್ಲ. ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡ್ಬಿಡ್ತೀರ ಅದನ್ನು ಮಾಡ್ಕೊಂಬಿಡಿ. ಏನೇ ಕೆಲಸ ಆಗಿರೋ ಅದು ಮಾಡಿ, ಮುಂದೆ ಏನಾಗುತ್ತೋ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡರಿ. ಆದರೆ ನಮ್ಮ ಕೈ ಹಿಡಿಯುತ್ತೆ ಅಂತ ಅರ್ಥ ಅಲ್ವಾ. ಹಾಗೆ ಸಹಿತ ನಮ್ಮ ಡೋರನ್ನು ಸಹಿತ ತುಂಬ ಹೆಲ್ದಿಯಾಗಿ ಅವಳು ಯಾವುದೇ ರೀತಿಯಾಗಿ ಬೀಳ್ದಂಗೆ ಎಲ್ಲೂ ಇಡೋದಂಗೆ ನೋಡ್ಕೊಂಡಿದ್ದೀನಲ್ಲ, ಅದೊಂದು ಖುಷಿ ಆಗ್ತಾಯಿದೆ. ಮತ್ತಿನ್ನೊಂದು ನಮ್ಮ ಅಮ್ಮಂಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಅಮ್ಮನೂ ಸಹಿತ ಚೆನ್ನಾಗಿ ಸ್ನಾನ ಮಾಡಿಸಿದ್ದಾರೆ. ಆಯಿಲೆಲ್ಲ ನಾನೇ ಅಪ್ಲೈ ಮಾಡೋದು, ಚೆನ್ನಾಗಿ ಸ್ನಾನ ಮಾಡ್ತಾರೆ. ಅದೆಲ್ಲ ತುಂಬ ನನಗೆ ಇಷ್ಟ ಆಯಿತು. ನಮ್ಮ ಅಮ್ಮಂಗೆ ಸಹಿತ ಈ ವಿಡಿಯೋ ಮೂಲಕ ಒಂದು ದೊಡ್ಡ ಥ್ಯಾಂಕ್ಸ್. ಇಷ್ಟೇ ತಾಯಂದಿರಿಗೆ ಎಷ್ಟೇ ಟ್ಯಾಂಕ್ಸ್ ಹೇಳಿರೋ ಅದು ಸಾಲೋದೇ ಇಲ್ಲ ಅಲ್ವಾ. ಅದೊಂದು ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಮತ್ತು ನಾನು ಮಗು ನೋಡ್ಕೊಳ್ಳೋದಲ್ದಲೆ ಮತ್ತು ಮನೆ ಕೆಲಸ ಮಾಡೋದಲ್ದಲೆ ವಿಡಿಯೋ ಎಡಿಟಿಂಗ್ ಮಾಡಿ, ಇನ್ಸ್ಟಾಗ್ರಾಮಿಗೆ ವಿಡಿಯೋ ಮಾಡಿ, ಯೂಟ್ಯೂಬ್ ವಿಡಿಯೋ ಮಾಡಿ, ಇಬ್ಬರು ಹೆಣ್ಮಕ್ಳು ನೋಡ್ಕೊಂಡು, ನಮ್ಮ ಸಾಗರ್ ಬೋನ್ ಅವರು ಬಂದಾಗ ಅವರೆಲ್ಲ ನೋಡ್ಕೊಂಡು ಎಲ್ಲರೂ ಕೇರ್ ಮಾಡ್ಕೊಂಡು ಅದ್ರ ಮಧ್ಯೆ ಆನ್ಲೈನ್ ಕ್ಲಾಸಸ್ಸಿಗೆ ನಾನು ಹೋಗ್ತಾ ಇರೋದು ತುಂಬ ಖುಷಿ ಆಗ್ತಾಯಿದೆ. ಇವತ್ತಿಗೆ ಬಂದು 6 ಡೇಸ್ ಆಗಿದೆ ಫ್ರೆಂಡ್ಸ್. ನೀವು ನಂಬ್ತಿದ್ದೀರಾ ಬಿಡ್ತಿದ್ದೀರಾ ಗೊತ್ತಿಲ್ಲ, 6 ದಿನದ ಕ್ಲಾಸ್ ಆಗ್ತಾಯಿದೆ. ನಾನು ಡೈಲಿ ಹೋಮ್ವರ್ಕ್ ಬರಿತಾ ಇದ್ದೀನಿ. ಅವರು ಏನೆಲ್ಲ ಡೈಲಿ ಅಪ್ಡೇಟ್ ಕೊಡ್ತಾರೆ ಅದೆಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಇಷ್ಟು ಬೇಗ ಕಲಿತಾ ಬರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಸೇರಿಕೊಂಡಿರುವಂತಹ ಸ್ಪೋಕನ್ ಇಂಗ್ಲೀಷ್ ಆನ್ಲೈನ್ ಕ್ಲಾಸಲ್ಲಿ ಏನೇ ಡೌಟ್ಸ್ ಇದ್ದರೂ ಆರಾಮ್ಸಾಗಿ ಕೇಳ್ಬೋದು. ಅವರು ಅಷ್ಟೇ ಚೆನ್ನಾಗಿ ಉತ್ತರನ ಕೊಡ್ತಾರೆ. ನನಗಂತೂ ಡೈಲಿ ಹೋಮ್ವರ್ಕ್ ಕೊಡ್ತಾರಲ್ವ, ಅದರಿಂದಲೇ ಸ್ವಲ್ಪ ಚೆನ್ನಾಗಿ ಕಲಿತಾ ಬರ್ತಾ ಇದ್ದೀನಿ. ಹೋಮ್ವರ್ಕು ಸಹಿತ ಇರುತ್ತೆ, ಜಾಸ್ತಿ ಇರೋದಿಲ್ಲ, ಸ್ವಲ್ಪ ಇರುತ್ತೆ. ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂತ ಅಂದರೆ ಇಮಿಡಿಯೇಟಾಗಿ ಕೇಳ್ಬೋದು ಆಯಿತಾ. ಅರ್ಥ ಆಗಿಲ್ಲ ಅಂತ ಅಂದು ನೀವು ಸುಮ್ಮನೆ ಕೂತ್ಕೊಂಡ್ರೆ ಅದು ನಮಗೆ ಕ್ಲಾಸನ್ನು ಕಲ್ತ್ಕೊಂಡಂಗೆ ಆಗೋದಿಲ್ಲ. ಸುಮ್ಮನೆ ದುಡ್ಡು ಕೊಟ್ಟು ನಾವು ಇದು ಮಾಡ್ಕೋಬಾರ್ದು ಅಲ್ವ. ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ, ಕಲಿಸ್ತಾರೆ. ನಾವು ಚೆನ್ನಾಗಿ ಕಲ್ತ್ಕೋಬೇಕಷ್ಟೇ. ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಎಷ್ಟೊಂದು ಜನ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದಾರೆ ಅಂತ ಅಂದರೆ
ಅವರು ಸ್ಪೋಕನ್ ಇಂಗ್ಲೀಷ್ ಸೇರ್ಕೊಂಡಿದ್ದಕ್ಕೆ ನಾನು ಇಲ್ಲಿ ಬಂದು ತುಂಬ ಜಾಯ್ನ್ ಆಗಿದ್ದಕ್ಕೆ ತುಂಬ ಒಳ್ಳೆಯದಾಯಿತು. ಮತ್ತು ಇಂಟರ್ವ್ಯೂಗೆಲ್ಲ ಹೋಗಿ ಸಕ್ಸಸ್ ಆಗಿದ್ದೀನಿ, ತುಂಬ ಚೆನ್ನಾಗಿ ಒಂದೊಳ್ಳೆ ಜಾಬಿಗೆ ಸೇರ್ಕೊಂಡಿದ್ದೀನಿ. ಮತ್ತು ಇನ್ನೊಬ್ಬರು ಸಹಿತ ಹಾಗೆ ಕಮೆಂಟ್ ಮಾಡಿದರೆ, ನಾನು ತುಂಬ ಚೆನ್ನಾಗಿ ಇಂಗ್ಲೀಷನ್ನು ಕಲ್ತಿರೋ ಕಾರಣನೇ ಚಂದನ ಮೇಡಮು ಇಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅವೆಲ್ಲ ಮೆಸೇಜ್ ನೋಡಿ ನಾನು ಆನ್ಲೈನ್ ಕ್ಲಾಸಸ್ಸಿಗೆ ಜಾಯ್ನ್ ಆಗಿದ್ದೆ ಫ್ರೆಂಡ್ಸ್. ನೀವು ಬೇಕು ಅಂತಂದರೆ ಹೋಗಿ ಜಾಯ್ನ್ ಆಗಿ, ಇವಾಗಲೇ ಹೋಗಿ ನನ್ನ ಕಡೆಯಿಂದಲೂ ಸ್ವಲ್ಪ ಜನ ಜಾಯ್ನ್ ಆಗಿದ್ದಾರೆ ಅಂತ ನನಗೆ ಒಂದೊಳ್ಳೆ ಖುಷಿ ಆಗುತ್ತೆ. ನನ್ನ ಜೊತೆನೂ ಸಹಿತ ನೀವು ಜಾಯಿನ್ ಆಗ್ಬೋದು. ಓದಿ ಚೆನ್ನಾಗಿ, ಈ ಟೈಮ್ ಮದುವೆ ಆದಮೇಲೆ ಓದ್ಬೋದು ಫ್ರೆಂಡ್ಸ್, ಏನು ತೊಂದರೆ ಆಗೋದಿಲ್ಲ. ಮನೇಲಿ ಸುಮ್ಮನೆ ಟೈಮ್ ಪಾಸ್ ಮಾಡೋ ಬದಲು, ಸುಮ್ಮನೆ ಮೊಬೈಲಲ್ಲಿ ನೆಟ್ ವೇಸ್ಟ್ ಮಾಡ್ಕೋ ಬದಲು, ಅದ್ರ ಬದಲು ನೀವು ಆನ್ಲೈನ್ ಕ್ಲಾಸನ್ನು ಜಾಯಿನ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಿಮಗೂ ಕಂಫರ್ಟಬಲಾಗಿ ಇಂಗ್ಲೀಷನ್ನು ಮಾತಾಡ್ಬೋದು, ಎಲ್ಲೇ ಹೋದರೂ ಮಾತಾಡ್ಬೋದು. ಯಾವುದೇ ಜಾಬಿಗೆ ಸೇರಿಕೊಂಡ್ರೂ ಸಹಿತ ನಿಮಗೆ ಯಾವುದೇ ಕಷ್ಟ ಇಲ್ದಲೆ ಹೆಲ್ದಿಯಾಗಿ ನೀವು ಇಂಗ್ಲೀಷನ್ನು ಕಲಿಬೋದು, ಇಂಗ್ಲೀಷಲ್ಲಿ ಮಾತಾಡ್ಬೋದು ಅಂತ ಹೇಳ್ತೀನಿ. ಓಕೆನಾ? ನಿಮಗೇನಾದ್ರು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಹಾಕಿರ್ತೀನಿ, ಮತ್ತು ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ, ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಮೇಯ್ನ್ ಹೋಗಿಬಿಟ್ಟು ಅವ್ರು ವಾಟ್ಸಪ್ಗೆ ಗ್ರೂಪಿಗೆ ಜಾಯಿನ್ ಆಗ್ತೀರ ಆಯಿತಾ. ಆ ಲಿಂಕ್ ಕ್ಲಿಕ್ ಮಾಡಿ ವಾಟ್ಸಪ್ಪಿಗೆ ಜಾಯಿನ್ ಆಗಿದ ತಕ್ಷಣ ನೀವೇನೇ ಬೇಕಾದ್ರೂ ಅವ್ರ ಜೊತೆ ಮಾತಾಡ್ಬೋದು, ಡಿಸ್ಕಷನ್ ಮಾಡ್ಬೋದು. ಎಷ್ಟು ಮ್ಯಾಮ್ ಯಾವ ರೀತಿ ಆಗಿರುತ್ತೆ ಆನ್ಲೈನ್ ಕ್ಲಾಸಸ್ ಎಲ್ಲ ಫುಲ್ಲು ಡೀಟೇಲಾಗಿ ಹೇಳ್ತಾ ಹೋಗ್ತಾರೆ. ಬನ್ನಿ ಇವಾಗ ನಮ್ಮ ಡೋರ ಎಲ್ಲ ಊಟ ಎಲ್ಲ ಆಯಿತು. ಅವಳು ಡೋರದು ಫಸ್ಟ್ ಊಟ, ಸೆಕೆಂಡ್ ಊಟ ನನ್ನ ಮಗಳದು, ಆಮೇಲೆ ನಮ್ಮವ್ರದ್ದು ಸಾಗರು ಬೋನು, ನಂದು ಮೂವರದು, ಆಮೇಲೆ ನಮ್ಮಮ್ಮ ರಂಗ, ನನ್ನ ತಮ್ಮ, ಲಾಸ್ಟಿಗೆ ಅವ್ರ ಮೂವರು ಊಟ ಮಾಡ್ಕೊತಾರೆ. ಹಂಗೆ ಫ್ರೆಂಡ್ಸ್ ನಮ್ಮ ಮನೇಲಿ ಊಟ ಮಾಡೋದು. ಬನ್ನಿ ಇವಾಗಲೂ ಊಟ ಮಾಡಿಸ್ತಾ ಇದ್ದೀನಿ. ಅವಳು ಪಾಪ ಆ ಕಡೆ ಈ ಕಡೆ ಚೆಲ್ಕೊಂಡ್ಬಿಡ್ತಾಳೆ ಫ್ರೆಂಡ್ಸ್. ಆ ಮಕ್ಕಳಿಗೆ ಊಟ ಮಾಡೋದನ್ನು ಕಲಿಸ್ಬೇಕು. ಅವಳು ಆಲ್ರೆಡಿ ಕಲ್ತಿದ್ದಾಳೆ, ಏನೋ ನಮ್ಮ ಮಕ್ಕಳು ಪ್ರೀತಿ ಇರ್ತಲ್ವ, ನಾನೇ ತಿನ್ನಿಸ್ಬೇಕು ಅಂತ, ಅದೊಂದು ನನಗೆ ಆಸೆ ಜಾಸ್ತಿ ಫ್ರೆಂಡ್ಸ್. ಯಶು ಪಾಪ ಫಸ್ಟ್ನೇ ಮಗಳು, ಅವಳು ಎಷ್ಟು ಇಷ್ಟಪಟ್ಟು ಒಂಥರ ಇಷ್ಟ, ನಂಗೆ ಒಂಥರ ಅದು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಬ್ಬರು ಮಕ್ಕಳು ಇಷ್ಟ, ಯಶುನೂ ಇಷ್ಟ. ಬನ್ನಿ ಇವಾಗ ಒಳಗಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಅವ್ರು ಎಲ್ಲಿ ಆಟ ಆಡ್ತಾರೆ ಅಲ್ಲೇ ಹೋಗಿ ನಾನು ಊಟ ಮಾಡ್ತಾ ಇದ್ದೀನಿ. ಪಕ್ಕದಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಬೇರೆ ಇದೆ. ಪಾಪ ಅವಳು ಆಟ ಆಡ್ತಿದ್ಲಲ್ವ, ಹಂಗಾರೆ ಸ್ವಲ್ಪ ಚೆನ್ನಾಗಿ ತಿಂದುಬಿಡ್ತಾಳೆ. ಅವಳು ಇಲ್ಲಿ ಬೇಡ, ಒಳಗೆ ಕರ್ಕೊಂಡೋಗಿ ಊಟ ಮಾಡ್ಸಂಬ ಅಂದರೆ ಅವಳು ಜಪ್ಪಯ್ಯ ಅಂದರೂ ಒಂದು ಗುಕ್ಕು ತಿನ್ನೋದಿಲ್ಲ. ಅದಕ್ಕೆ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಹೊರಗಡೆ ಆರಾಮ್ಸೆಗೆ ಸ್ವಲ್ಪ ಅವಳಿಗೆ ನೈಟ್ ಫುಡ್ ಬಂದುಬಿಟ್ಟು ಒಂದು ಸ್ವಲ್ಪ ನಾಡು ಮುದ್ದೆ ಇದ್ದೇ ಇರುತ್ತೆ ಡೈಲಿ ಕಂಪಲ್ಸರಿಯಾಗಿ. ಒಂದಿನ ಮಿಸ್ ಮಾಡ್ದಲ್ಲೇ ಫುಡ್ಗೆ ನೈಟ್ ಬಂದುಬಿಟ್ಟು ಮುದ್ದೆ ಇರುತ್ತೆ, ಇಲ್ಲಾಂತಂದರೆ ಚಪಾತಿ ಇರುತ್ತೆ ಆಯಿತಾ. ರೈಸ್ ಅಂತೂ ಜಾಸ್ತಿ ಕೊಡೋದಕ್ಕೆ ಹೋಗೋದಿಲ್ಲ. ಮುದ್ದೆ ಆದ ನಂತರ ಸ್ವಲ್ಪ ಚಪಾತಿ ಇದ್ದರೆ ಚಪಾತಿ ಕೊಡ್ತೀವಿ, ಇಲ್ಲಾಂತಂದರೆ ಮುದ್ದೆ ಆದ ನಂತರ ರೈಸನ್ನು ಕೊಡ್ತೀವಿ ಬಿಸಿ ಬಿಸಿಯಾಗಿ. ನೋಡಿ ಕಡಲೆಕಾಳು ಹುಳಿ ಸಾಂಬಾರು ಈ ರೀತಿಯಾಗಿ ಮಾಡಿದ್ದೆ ಫ್ರೆಂಡ್ಸ್. ನಿಮಗೇನಾದರೂ ನಾನು ರೆಸಿಪೀಸನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಾ ಇಲ್ವಾ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ. ಓಕೆನಾ? ಶೇರ್ ಮಾಡಬೇಕು ಅಂದರೆ ನೆಕ್ಸ್ಟ್ ದಿನಗಳಲ್ಲಿ ನಾನು ಇವಾಗ ಸ್ವಲ್ಪ ಬ್ಯುಸಿ ಇದ್ದೀನಿ, ಎಲ್ಲೆಲ್ಲೋ ಹೋಗಬೇಕು, ಅದಕ್ಕೋಸ್ಕರನೇ ಇವಾಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಯಾವುದೇ ರೀತಿಯಾಗಿ ರೆಸಿಪೀಸನ್ನು ತೋರಿಸೋದಕ್ಕಾಗೋದಿಲ್ಲ. ಮತ್ತು ನಮ್ಮ ಡೋರಾಗೆ ಪ್ಲೀಸ್ ದಯವಿಟ್ಟು ವಿಶ್ ಮಾಡಿ ಅಂತ ಕೇಳ್ಕೊತೀನಿ. 7 ತಿಂಗಳು ತುಂಬಿ 7 ತಿಂಗಳಿಗೆ ಬಿದ್ದಿದೆ ಫ್ರೆಂಡ್ಸ್. ಆ ಫುಡ್ ರೊಟ್ಟಿನೂ ಸಹಿತ ಸದ್ಯದ್ರಲ್ಲೇ ಮಾಡ್ತಾ ಹೋಗ್ತೀನಿ, ಏನೇನು ತಿನ್ನಿಸ್ತೀನಿ ಏನು ಅಂತ. ಗಂಟ್ಲು ನೋತಿತ್ತ, ಅದಕ್ಕೆ ಸ್ವಲ್ಪ ನಮ್ಮ ತಮ್ಮನ ಕೈಲಿ ಪಾನಿಪುರಿ ತರಿಸ್ಕೊಂಡಿದ್ದೀನಿ, ಮಸಾಲ ಪುರಿ. ಒಂದು ಹತ್ರ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ನಮ್ಮ ಮನೇಲಿ ರಂಗ 2 ತಿಂಗಳಾಯಿತು ಪಾನಿಪುರಿದು ಗೋಲ್ಗುಪ್ಪ ಥರದ್ದು ಬರುತ್ತೆ ನೋಡಿ ರೆಡಿಮೇಡ್, ಅದು ತೊಗೊಂಬಂದಿದ್ದಾನೆ. ಈ ವಿಡಿಯೋ ನೋಡಿಬಿಟ್ರೆ ಅವ್ನು ಬೈತಾನೆ. ಹುಡ್ಗೋಗಿದ್ದಲ್ವ ಹಾಗೆ ತರಿಸ್ಕೊಂಡಿದ್ದೀನಿ, ಏನು ಬೈಯೋದಿಲ್ಲ, ಇದ್ದರೂ ತರಿಸ್ಕೊಂಡಿದ್ದಿಲ್ಲಮ್ಮ ಹೊರಗಡೆ ನೀನೇ ಬೇಡ ಅಂತೀಯ ಮತ್ತು ನನಗೆ ಬೈತೀಯ ಅಂತ. ಅವನು ಏನಾರು ತಿನ್ಬೇಕಾರೆ ಫೋನ್ ಮಾಡಿ ಬೈತಿರ್ತೀನಿ, ಅದು ತಿಂತಿದ್ದಿ ಹೊರಗಡೆ ತಿನ್ಬಾರ್ದು ಹಂಗೆ ಹಿಂಗೆ ಅಂತ. ಈಗ ಅವನಿಗೆ ಚಾನ್ಸ್ ಸಿಕ್ತು, ನಾನು ಹೊರಗಡೆ ತರಿಸ್ಕೊಂಡಿದ್ದೀನ, ನೀನೇ ಹೆಂಗಂತೀಯ ಹೊರಗಡೆ ಏನು ತಿನ್ಬೇಡ, ಅದು ಇದು ಹಂಗೆ ಮಾಡಿರ್ತಾರೆ ಹಿಂಗೆ ಮಾಡಿರ್ತಾರೆ ಅಂತ. ಅವ್ನು ಸ್ವಲ್ಪ ಬೈದರೆ ನಾನು ಅದಕ್ಕೆ 10 ಪಟ್ಟು ಬೈದಿರ್ತೀನಿ. ಆ ಥರ ಒಂದು ಕೋಳಿ ಜಗಳ ಅಂತಲೇ ಹೇಳ್ಬೋದು. ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಜಗಳ ಆಗುತ್ತೆ, ಹಂಚರ್ಸ್ಕೊಂಡು ಹೋಗ್ಬೇಕು ಆಯಿತು ಫ್ರೆಂಡ್ಸ್. ಓಕೆ ಬನ್ನಿ ಸ್ವಲ್ಪ ಮಸಾಲೆ ಪುರಿ ತಿನ್ಕೊಂಬಿಟ್ಟು ಒಂದೇ ಹತ್ರ ತರಿಸೋದು ನಾನು. ಅಲ್ಲಿ ತುಂಬ ಚೆನ್ನಾಗಿ ಹೆಲ್ತಿಯಾಗಿ ಮಾಡ್ತಾರೆ, ಅದಕ್ಕೆ ನಮ್ಮನೇಲಿ ಹೇಗೆ ಮಾಡ್ತೀವಿ ಅದೇ ರೀತಿ ಮಾಡ್ತಾರಲ್ವ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ತರಿಸ್ಕೊಂಡಿದ್ದೀನಿ. ಒಂದು 2 ಪ್ಲೇಟ್ ಅಷ್ಟು ತರಿಸ್ಕೊಂಡಿದ್ದೀನಿ. 1 ಪ್ಲೇಟ್ ಆದರೆ ನನ್ನೊಬ್ಳಿಗೆ ಸಾಕಾಗುತ್ತೆ, 7 ಪ್ಲೇಟ್ ಆದರೆ ಮಕ್ಕಳಿಗೆಲ್ಲ ಬೇಕಾಗುತ್ತೆ. ನಾವು ಅಮ್ಮ ಏನು ತಿನ್ನೋದಿಲ್ಲ, ಔಟ್ಸೈಡ್ ತಂದಿದ್ದೇನು ತಿನ್ನೋದಿಲ್ಲ, ಮನೇಲಿ ಮಾಡಿದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ತಿಂತಾರೆ. ಅವ್ರಿಗೆ ಯಾವಾಗಲೂ ಮುದ್ದೆ ಇರಬೇಕು ನಮ್ಮ ಅಮ್ಮಗೆ. ನಾನು ಇದು ಪಾನಿಪುರಿ ತಿನ್ನೋಕ್ಕಿಂತ ಮುಂಚೆ ಊಟ ಮಾಡ್ಕೊಂಬಿಡೋಣ ಅಂತ ಊಟ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಊಟ ಆದಮೇಲೆ ಪಾನಿಪುರಿ ತಿಂತಾಯಿದ್ದೀನಿ ಖಾಲಿ ಹೊಟ್ಟೆಲಿ. ಈ ಥರದ್ದೆಲ್ಲ ತಿನ್ನೋಕೆ ಹೋಗ್ಬಾರ್ದು ಅಂತ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿತ್ತು ಪೂರಿ, ಮತ್ತು ಟೇಸ್ಟ್ ವೈಸ್ ಹೇಳ್ಬೇಕು ಅಂದರೆ ಸಖತ್ತಾಗಿ
ಸಖತ್ತಾಗಿತ್ತು ಮಾತ್ರ. ಅವ್ರು ಜಾಸ್ತಿ ಬಟಾಣಿ ಗ್ರೇವಿ ಮಾಡ್ತಾರಲ್ಲ ಅದೊಂದು ಸಖತ್ ಇಷ್ಟ ಆಗುತ್ತೆ. ರೈಸಿನ ಜೊತೆಗೂ ತಿನ್ಬೋದು. ರಂಗಂಗೆ ಈ ಥರ ಇಷ್ಟ. ನಾವು ಪಾನಿಪುರಿ ತಿಂದುಬಿಟ್ಟಿದ್ದು ಗ್ರೇವಿ ಕೊಟ್ಟರೆ ಆರಾಮ್ಸೆ ಅನ್ನದ ಜೊತೆಗೆ ಹಾಕ್ಕೊಂಡು ತಿಂತಾನೆ. ನನಗೆ ಇಷ್ಟ ಆಗೋದಿಲ್ಲ. ಒಂದು ಸ್ಪೂನ್ ತಿನ್ನು ಅಂತ ಹಿಂಸೆ ಮಾಡ್ತಾನೆ. ತಿಂದಿದ್ದೆ ಚೆನ್ನಾಗಿತ್ತು ಒಟ್ಟಿನಲ್ಲಿ. 4 ಜನಕ್ಕೆ ಇದು. ನನಗೆ ಯಶಕ್ಕಂಗೆ ಸಾಗರ್ಗೆ ಭುವನ್ಗೆ 4 ಜನಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಪಾನಿಪುರಿನ. ನೋಡೋಣ ಅಂತ ನನ್ನ ತಮ್ಮಗೆ ಇಟ್ಟಿದ್ದೀನಿ. ಇಬ್ಬರು ಬಂದು ತಿನ್ನಲಿ ಅಂತ. ಬಿಸಿ ಬಿಸಿಯಾಗಿತ್ತು. ಬಿಸಿ ಇದ್ದರೆ ನನಗೆ ಏನೇನು ಊಟ ತಿನ್ನಬೇಕು ಅಂದರೆ ಆದಷ್ಟು ಬಿಸಿ ಹಾಕ್ತೀನಿ ಫ್ರೆಂಡ್ಸ್. ಬಾಣಂತನದಲ್ಲಿ ದಿನ ಅಂತಂದರೆ ತಣ್ಣಗಾಗಿರೋದಂತೂ ತಿನ್ನೋದಕ್ಕೆ ಹೋಗಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಮತ್ತೆ ರಿಪೀಟು ನೀವು ಬಿಸಿ ಮಾಡ್ಕೊಂಡು ತಿನ್ನಿ, ಏನೂ ಆಗೋದಿಲ್ಲ ಅಲ್ವಾ. ತಣ್ಣಗೆ ತಿನ್ಬಿಟ್ರೆ ಮಗುವಿಗೆ ಗ್ಯಾಸ್ಟ್ರಿಕ್ಕು ಮತ್ತು ಸುಮ್ಮನೆ ಇರೋದಿಲ್ಲ. ಯಾವಾಗಲೂ ಹೊಟ್ಟೆ ನೋವು ಬಂದು ಕಿರಿಕಿರಿ ಮಾಡ್ತಾ ಇರುತ್ತೆ, ಹೊಟ್ಟೆ ನುಲ್ದಂಗೆ ಆಗುತ್ತೆ, ತುಂಬ ಕೆಮ್ಮು ಕಫ ಕೋಲ್ಡು ಅದೆಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಗುವನ್ನ ಹೆಲ್ದಿಯಾಗಿರಬೇಕು ಅಂದರೆ ನೀವು ಆದಷ್ಟು ಬಿಸಿ ಬಿಸಿಯಾಗಿ ಊಟ ತಿಂದರೆ ಚೆನ್ನಾಗಿರುತ್ತೆ. ನೋಡಿ ಇನ್ನೂ ಹೊಗೆ ಬರ್ತಾಯಿದೆ. ನೋಡೋದಕ್ಕಂತೂ ಕ್ಯಾರೆಟು ಸೌತೆಕಾಯಿ ಹೆಚ್ಚಾಗಿ ಹಾಕ್ಬಿಟ್ಟಿದ್ರು, ಚೆನ್ನಾಗಿತ್ತು. ಬಟಾಣಿ ಕಾಳೆಲ್ಲ ಹಾಕಿದ್ರು. ನಾನು ಸ್ವಲ್ಪ ಹಾಗೆ ಸ್ಕ್ರೀನು ಇದು ನಮ್ಮ ತಮ್ನೇಲ್ಗೆ ಬೇಕು ಅಲ್ವಾ, ಚೆನ್ನಾಗಿರೋ ತಮ್ನೇಲ್ ಬೇಕು ಅಂತಂದರೆ ಈ ಥರದ್ದೆಲ್ಲ ಮಾಡಬೇಕಾಗುತ್ತೆ. ಏನೋ ಒಂದು ಸರ್ಕಸ್ ಮಾಡ್ತಾಯಿದ್ದೀನಿ ಹೋಗಲಿ ಅಂತ. ಈ ಥರದ್ದೆಲ್ಲ ಕ್ರಿಯೇಟಿವಿಟಿ ಮಾಡಿದರೆ ತಮ್ನೇಲ್ ಮಾಡಿದ್ರಿಂದ ನಮ್ಮದು ಸ್ವಲ್ಪ ವ್ಯೂಸ್ ಜಾಸ್ತಿ ಹೋಗೋದಕ್ಕೆ ಸಾಧ್ಯ ಆಯಿತಾ. ಬನ್ನಿ ಇವಾಗ ಎಲ್ಲ ಆಯಿತು, ಪಾನಿಪುರಿ ಎಲ್ಲ ಆಯಿತು, ಸರ್ವ್ ಮಾಡ್ಕೊಂಡು ಸರ್ವ್ ಆಗಿದೆ, ತಿನ್ನಬೇಕಷ್ಟೇ. ತಿನ್ನೋದೊಂದೇ ಬಾಕಿ ಫ್ರೆಂಡ್ಸ್. ಚೆನ್ನಾಗಿದೆ, ಗ್ರೇವಿ ಎಲ್ಲ ಚೆನ್ನಾಗಿದೆ ಅಲ್ವಾ, ಸೂಪರಾಗಿದೆ. ಟೇಸ್ಟು ಮಾಡಿ ಅಲ್ಲೇ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೂಪರಾಗಿತ್ತು, ಬಿಸಿ ಬಿಸಿ ಆಗಿತ್ತು. ಸಾಗೋಡು ಅಷ್ಟೇ ಎಂಜಾಯ್ ಮಾಡ್ದೆ. ನಮ್ಮ ಯಶಿಕಾ ತಿನ್ನಲಿಲ್ಲ ನಿಜ ಹೇಳ್ಬೇಕಂದ್ರೆ ಜಾಸ್ತಿ. ತುಂಬ ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು. ಅವಳಿಗೆ ಖಾರ ರೂಢಿ ಮಾಡಿಲ್ಲ ಫ್ರೆಂಡ್ಸ್. ಅವಳಿಗೆ ಅದಕ್ಕೆ ಕೆಮ್ಮು ಕಫ ಜಾಸ್ತಿ ಬರೋದು. ಯಶಿಕಾಗೆ ಖಾರ ಆದಷ್ಟು ಮಕ್ಕಳಿಗೆ ಜಾಸ್ತಿ ರೂಢಿ ಮಾಡಿದರೆ, ಇದು ನಮ್ಮ ಅತ್ತೆ ಹೇಳಿರೋದು, ಖಾರ ಮಕ್ಕಳಿಗೆ ತಿನ್ನಿಸೋದ್ರಿಂದ ಕೆಮ್ಮು ಕಫ ಜಾಸ್ತಿ ಆಗೋದಿಲ್ವಂತೆ. ಅದಕ್ಕೆ ಸ್ವಲ್ಪ ಯಶಿಕಾಗಿನಲ್ಲೇ ಖಾರ ತಿನ್ನಿಸ್ಬೇಕು. ಅವಳಿಗೆ ಹಾಲು ಒಂದು ಇಷ್ಟ, ಉಪ್ಪು ತುಪ್ಪ ಇಷ್ಟ, ಆ ಥರದ್ದೆಲ್ಲ ಇಷ್ಟ ಆಗ್ತಾ ಇರುತ್ತೆ. ಅದಕ್ಕೆ ಅವಳು ಖಾರ ಜಾಸ್ತಿ ತಿನ್ನೋದಿಲ್ಲ. ಸ್ವಲ್ಪ ಸಾಂಬಾರು ಹಾಕಿ ಉಚ್ಚಿದ್ರೆ ತಿಂತಾಳೆ. ಪಾನಿಪುರಿ ಸಖತ್ತಾಗಿತ್ತು, ಸೂಪರಾಗಿತ್ತು ಫ್ರೆಂಡ್ಸ್. ನಮ್ಮ ದೊಡ್ಡನ ಮಲಗಿಸ್ಬಿಟ್ಟು ನಾನು ಮಲ್ಕೋಬೇಕು. ಇವಾಗ ವಿಡಿಯೋನ ಎಂಡ್ ಮಾಡೋಣ ಅಂತ ಬಂದಿದ್ದೀವಿ ಫ್ರೆಂಡ್ಸ್. ನನಗೆ ಇದ್ಕಿದ್ದಂಗೆ ಗಂಟ್ಲು ನೋವ್ತಾ ಇದೆ. ನೋಡಿ ಎಷ್ಟು ಗಂಟ್ಲು ನೋವ್ತಾ ಇದೆ ಅಂತಂದರೆ ತಡೆಯೋದಕ್ಕೆ ಆಗ್ತಾಯಿಲ್ಲ. ಸಡನ್ನಾಗಿ ಗಂಟ್ಲು ನೋವು, ಕೋಲ್ಡ್ ಆಗಿದೆ, ಏನೋ ಗೊತ್ತಿಲ್ಲ. ರಂಗ ಬೇರೆ ಇಲ್ಲ, ನಾವೆಲ್ಲ ಕುತ್ಕೊಂಡು ಇವತ್ತು ಮಾತಾಡ್ತಿದ್ವಿ. ಯಶು ಬಂದು ನಮ್ಮ ಡೋರದು ಬಿಡಿ ಹಾಕ್ಕೊಂಡಿದ್ದಾಳೆ. ತೋರಿಸಿ ಎದ್ದು ನಿಂತ್ಕೊ ತಂಗಿದು ಹಾಕ್ಕೊಂಡಿದ್ದೀವಿ. ಮತ್ತಿನ್ನೊಂದು ಫ್ರೆಂಡ್ಸ್, ನಾನು ಶಾರ್ಟ್ ವಿಡಿಯೋ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ನಾನು ಯೂಟ್ಯೂಬ್ಗೂ ಸಹಿತ ಹಾಕ್ತೀನಿ. ನಾಳೆ ಯೂಟ್ಯೂಬ್ಗೆ ಹಾಕ್ತೀನಿ, ನೋಡೋಣ. ಸಂಡೇ ಆದರೆ ಹಾಕ್ತೀನಿ, ಇಲ್ಲ ಅಂತಂದರೆ ಮಂಡೇ ಹಾಕ್ತೀನಿ. ತುಂಬ ಚೆನ್ನಾಗಿ ಬಂದಿದ್ರೆ ಮಾತ್ರ. ತುಂಬ ಕಾಮಿಡಿ ವೈಸ್ ಮಾಡಿದ್ದೀನಿ. ಎಲ್ಲ ಸಗರ ಹೆಂಗೆ ಬಂದೈತೆ. ಇನ್ಮೇಲೆ ವಾರಕ್ಕೊಂದಾರು ಕಂಟೆಂಟ್ ಕ್ರಿಯೇಟ್ ಮಾಡೋಣ ಅಂತ. ಅದೇ ಬೇರೆ ಬೇರೆ ಥರದಲ್ಲಿ ಅಮ್ಮ ಮಗಳು ಒಂಥರ ಟಾಮ್ ಆ್ಯಂಡ್ ಜೆರಿ ಥರ ಆಡ್ತಾರೆ ನೋಡಿ, ಆ ಥರದ್ರಲ್ಲಿ ನಾನು ಕಾನ್ಸೆಪ್ಟ್ ಇಟ್ಕೊಂಡು ಇವಾಗ ಹೊಸದಾಗಿ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಮತ್ತು ನೆಕ್ಸ್ಟ್ ವೀಕ್ ಬಂದು ಸಾಗರ್ದು ತಂಗಿದು ಅಣ್ಣ ತಂಗಿದು ಮಾಡೋಣ ಅಂತ, ಅಣ್ಣ ತಂಗಿದು ಕಾನ್ಸೆಪ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ. ಇದು ರೆಸ್ಪಾನ್ಸು ಸಹಿತ ಬರ್ತಾ ಇದೆ ಫ್ರೆಂಡ್ಸ್. ನಾನು 4:00 ಹಾಕಿದ್ದು, ಇವಾಗ ಆಲ್ರೆಡಿ 10,000 ವ್ಯೂಸ್ ಹೋಗಿದೆ. ತುಂಬ ಖುಷಿ ಆಯಿತು. ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತಲೂ ಸಹಿತ ಹೇಳಿದರು. ಅದು ಒಂಥರ ನೋಡಿದ್ರೇ ಲಾಸ್ಟಿಗೆ ನಗು ಬರುತ್ತಲ್ಲ ನನಗೆ. ಓನಾಗಿ ಕ್ರಿಯೇಟ್ ಮಾಡಿದ್ದು ಫ್ರೆಂಡ್ಸ್. ಇದು ಇವಾಗಲೇ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ನಾನು. ಮುಂಚೆಯಿಂದಲೂ ಅಷ್ಟೇ ಈ ಥರದ್ದು ನಾವೇನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬ್ಯುಸಿ ಇದ್ದೆ, ನನಗೆ ಆಗ್ತಾ ಇರಲಿಲ್ಲ. ಅದು ಸುಮ್ಮನೆ ಅಲ್ಲ, ಅಷ್ಟು 1 ನಿಮಿಷನೂ ಅಲ್ಲ ಫ್ರೆಂಡ್ಸ್, ಒಂದು 30 ಸೆಕೆಂಡ್ ವಿಡಿಯೋ ಮಾಡೋದಕ್ಕೆ ಏನೇ ಹಬ್ಬ ಅಂತ ಅಂದರೆ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಅವರ್ ಗಟ್ಟಲೆ ನಾವು ಕಷ್ಟ ಬೀಳಬೇಕಾಗುತ್ತೆ. ವಿಡಿಯೋ ಚೆನ್ನಾಗಿ ಬಂದಿಲ್ಲ ಅಂದರೆ ಮತ್ತೆ ಹಿಂದೆ ಹೋಗಬೇಕು, ಮತ್ತೆ ಮುಂದೆ ಬರಬೇಕು. ಯಶಿಕು ಚೆನ್ನಾಗಿ ಬಂದಿಲ್ಲ ಅಂದರೆ ಮತ್ತೆ ಎದ್ದು ನಿಲ್ಲಿಸ್ಬೇಕು, ಕೂಡಿಸ್ಬೇಕು. ಅವಳು ಏನೇನು ಮಾಡ್ತಾಳೆ ಅದೆಲ್ಲ ಆ್ಯಕ್ಟಿವಿಟೀಸು ಸಹಿತ ಮೊದಲಿಂದ ಫಸ್ಟಿಂದ ಮಾಡಿಸ್ಬೇಕಾಗುತ್ತೆ. ಪಾಪ ನನ್ನ ಮಗಳು ಸಹಿತ ಸಪೋರ್ಟ್ ಮಾಡಿದ್ಲಲ್ವ, ನಮ್ಮ ಸಖತ್ತ ಮಾಡಿದ್ದಾಳೆ ಫ್ರೆಂಡ್ಸ್. ನಾನೇನು ಇವಳೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಹೆಂಗೆ ಮಾಡಿದ್ದಾಳೆ ಸರ್? ಗೊಂಬೆಗೆ ನೀರು ಕುಡಿಸಿ, ನನಗಂತೂ ನೀರು ಕುಡಿಸಿ ಹೊಡಿತಾಳೆ. ಅದಂತೂ ಸಖತ್ ಖುಷಿ ಆಯಿತು ಫ್ರೆಂಡ್ಸ್. ನೀವೇನಾದ್ರು ನೋಡಿಲ್ಲ ಅಂತಂದರೆ ಹೋಗಿ ಚೆಕ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಈ ಥರದೊಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಲ್ವಾ. ಏನಮ್ಮ ಇದಕ್ಕೆ ಕೊಡಿಸಿಲ್ವಾ? ಸರಿ ಆಯಿತು ಫ್ರೆಂಡ್ಸ್. ಮಾತಾಡೋಕ್ಕೂ ಆಯ್ತಲ್ಲ ಫ್ರೆಂಡ್ಸ್. ಗಂಟ್ಲು ನೋವು, ಕಿವಿ ನೋವು ಎಲ್ಲ ನೋವು ಆಗ್ತಾಯಿದೆ. ನನಗಂತೂ ತಡೆಯೋದಕ್ಕೆ ಆಗ್ತಾಯಿಲ್ಲ. ಅಪ್ಪ ದೇವರೇ, ಎಷ್ಟೊತ್ತಿಗೆ ಮಲ್ಕೊಬಿಡೋದು. ಏ ಬೇಡ,
ಹೆಂಗಂತ ಹೇಳಿದ್ರೆ ಅವ್ರು ನೋಡ್ಬೇಕಲ್ಲ. ನೀವೇ ಹೋಗಿ ನೋಡಿ ಫ್ರೆಂಡ್ಸ್. ಆ ಸಾಗರ್ ಹೇಳ್ತಾವನೆ ಅಮ್ಮಿ ಎಲ್ಲ ಹೇಳ್ಬಿಡಮ್ಮಿ ಹೆಂಗಂತ ಅಂತ ಹೇಳ್ತಾವನೆ. ಕಾನ್ಸೆಪ್ಟೇ ಹೇಳ್ಬಿಟ್ರೆ ಅವ್ರು ಅಲ್ಲಿ ಹೆಂಗೆ ನೋಡ್ತಾರಲ್ವಾ, ಅದಕ್ಕೆ ಅಲ್ಲೇ ಹೋಗಿ ನೋಡಿ. ನಿಮ್ಗೆ ಏನಾರ ನನ್ನ ಮೇಲೆ ಇಷ್ಟ ಇದ್ದರೆ, ಪಾಪು ಮೇಲೆ ನಮ್ಮ ಯಶಿಕು ಮೇಲೆ ಇಷ್ಟ ಇದ್ದರೆ ಹೋಗಿ ನೋಡಿ ಅಷ್ಟೇ. ನಾವು ಓಕೆನಾ ಫ್ರೆಂಡ್ಸ್. ಮತ್ತು ಆನ್ಲೈನ್ ಕ್ಲಾಸಸ್ ಎಲ್ಲ ನಡೀತಾ ಇದೆ, ತುಂಬ ಚೆನ್ನಾಗಿದೆ. ಕೆಲವಷ್ಟು ಜನ ಸೇರ್ಕೊಳ್ತೀನಿ ಸಿಸ್ಟರ್, ನನಗೂ ಇಂಟ್ರೆಸ್ಟ್ ಇದೆ ಅಂತ ಕೇಳ್ತಾ ಇದ್ರಿ. ಹೌದು, ಹೋಗಿ ಸೇರ್ಕೊಳ್ಳಿ. ಆಲ್ರೆಡಿ ದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಯಾಕೆ ನಾನು ಈ ವರ್ಷ ಹೊಸದಾಗಿ ಈ ಥರದ್ದೆಲ್ಲ ಅಪ್ಡೇಟ್ ಮಾಡ್ತೀನಿ ಅಂತ ಅಂದರೆ, ನಿಮ್ಮೊಳದಕ್ಕೆ ನಾನು ಒಬ್ರಿಗೆ ಒಳ್ಳೇದಾಗುತ್ತೆ ಅಂತ ಅಂದರೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಬೇಕು ಅಲ್ವಾ. ಅವರು ತುಂಬ ಚೆನ್ನಾಗಿ ಹೇಳ್ಕೊಡೋದ್ರಿಂದ ನಾನು ಅದಕ್ಕೋಸ್ಕರನೇ ಇಂಗ್ಲೀಷ್ ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆಗಿ ಅಂತ ಹೇಳೋದು. ಅದು ಬಿಟ್ಟರೆ ಏನಿಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಫೀಸು ಸಹಿತ ತುಂಬ ಅಫೋರ್ಡಬಲ್ಗೆ ಸಿಗುತ್ತೆ. ಬೇರೆ ಥರ 10,000 15,000 ಆ ಥರದ್ದೆಲ್ಲ ಇಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನೀವು ಹೋಗಿ ಅವ್ರ ಹತ್ರ ಮಾತುಕತೆ ಮಾತಾಡಿದ್ರೆ ತುಂಬ ವರ್ತ್ ಅಂತ ಅನಿಸುತ್ತೆ ಫ್ರೆಂಡ್ಸ್. ನಾವು ಫುಲ್ ಇಂಗ್ಲೀಷ್ ಕಲ್ತೀವಿ ಅಂತ ಅಂದರೆ ಒಂದ್ಸಲಿ ದುಡ್ಡು ಖರ್ಚು ಮಾಡೋದ್ರಿಂದ ಏನೂ ಆಗೋದಿಲ್ಲ. ಬನ್ನಿ ಇವಾಗ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಡೋರಾ ಮಲ್ಕೊಂಡ್ಬಿಟ್ಟಿದ್ದಲ್ಲ, ನಮ್ಮ ಡೋರಾ ಜೊತೆನೂ ಸಹಿತ ಮಾಡಿದ್ದೀನಿ. ಅವಳನ್ನೇ ಇಟ್ಕೊಂಡು ಮಾಡಿರೋದು. ಇವಳು ಆ್ಯಕ್ಟಿಂಗ್ ಮಾಡಿದ್ಲು, ನಾನೇ ಆ್ಯಕ್ಟಿಂಗ್ ಮಾಡಿದೆ. ನಮ್ಮ ಡೋರಾ ಸುಮ್ಮನೆ ಇದ್ಲು ಆಯಿತಾ. ಎಲ್ಲರೂ ಸೇರಿ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದೀವಿ. ಹೆಂಗಿತ್ತು? ಇವನ್ನೇ ಕೇಳ್ತಾ ಇರ್ತೀನಿ, ಹೆಂಗಿತ್ತು? ಚೆನ್ನಾಗಿತ್ತು. ನಾವಂತೂ ನೋಡಿ ನಗ್ತಾ ಇದ್ವಿ. ರಂಗ ಇನ್ನೂ ನೋಡಿಲ್ಲ, ರಂಗ ಊರಿಗೆ ಹೋಗಿದ್ದಾನೆ. ರಂಗ ಬಂದ್ಮೇಲೆ ತೋರಿಸ್ತೀನಿ. ಪಾಪ ಅವನ ಹತ್ರ ಮೊಬೈಲ್ ಇಲ್ಲ. ಫ್ರೆಂಡ್ ಹತ್ರ ನೋಡು ಅಂತ ಹೇಳಿದ್ದೆ, ಬಿಡಮ್ಮ ಆಯಿತು ಮನೆಗೆ ಬಂದಮೇಲೆ ನೋಡ್ತೀನಿ ಅಂತ ಹೇಳಿದ್ದೇನೆ ಫ್ರೆಂಡ್ಸ್. ಮೊಬೈಲು 2 ಇದ್ದಾವೆ, 2 ರಿಪೇರಿ ಮಾಡಿಸ್ಬೇಕು. 1 ರಿಪೇರಿ ಕೊಟ್ಟಿದ್ದೀವಿ, ಅದಾಗುತ್ತೋ ಏನೋ. ಇದೇ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜೀವನ ಅಂತಲೇ ಹೇಳ್ಬೋದು. ಸ್ವಲ್ಪ ದುಡ್ಡು ಆದರೆ ಹೊಡೆದೋಗಿದ ತಕ್ಷಣವೇ ಹೊಸ ಮೊಬೈಲ್ ತೊಗೊಳ್ಳೋಣ, ಹೊಸದು ಬಿಟ್ಟಿದ್ದಾರಲ್ವಾ, ಹೊಸ ಮೊಬೈಲ್ ತೊಗೊಂಡ್ಬಿಡೋಣ ಅಂತ ಡಿಸೈಡ್ ಮಾಡಿಬಿಡ್ತಾರೆ. ನಮ್ದು ಹಂಗಲ್ಲ ಫ್ರೆಂಡ್ಸ್. ಹೊಸ ಮೊಬೈಲು ತಗೊಳ್ಳೋದಕ್ಕಾಗೋದಿಲ್ಲ, ಹಳೆ ಮೊಬೈಲು ಸಹಿತ ಬಿಡೋದಕ್ಕಾಗೋದಿಲ್ಲ. ಏನೋ ಮಾಡಿ ರಿಪೇರಿ ಮಾಡ್ಸಾರುವೆ ನಾವು ಇಟ್ಕೊಳ್ಬೇಕಾಗುತ್ತೆ ಹಳೆ ಮೊಬೈಲ್ನೇ. ಇವಾಗ ರೆಡಿ ಮಾಡ್ಸೋಕೆ ಕೊಟ್ಟಿದ್ದೀವಿ ಫ್ರೆಂಡ್ಸ್. ನೋಡಬೇಕು ಅದು ರೆಡಿ ಆಗುತ್ತೆ ಏನೋ ಗೊತ್ತಿಲ್ಲ. ಒಂದು ಹತ್ರ ರೆಡಿ ಆಗೋಲ್ಲ ಅಂತ ಅಂದಿದ್ದಾರೆ, ಇನ್ನೊಂದು ಹತ್ರ ರೆಡಿ ಆಗುತ್ತೋ ಏನೋ ಗೊತ್ತಿಲ್ಲ. ಹೇಳು. ಎಲ್ಲಿ? ಬೊಮ್ಮನಹಳ್ಳಿ ಕಳಿಸಿದ್ದೀವಿ. ನಮ್ಮ ಅಕ್ಕರ ಮನೆ ಅಲ್ಲೇ ಇರೋದು ಬೊಮ್ಮನಹಳ್ಳಿಲಿ, ಅದಕ್ಕೋಸ್ಕರನೇ ಅಲ್ಲಿ ಕಳಿಸಿದ್ದೀವಿ. ಬೊಮ್ಮನಹಳ್ಳಿ ಗಾರೆಪಾಳ್ಯದಲ್ಲಿ ಅಲ್ಲಿ ಕಳಿಸಿದ್ದೀವಿ ಫ್ರೆಂಡ್ಸ್. ಓಕೆ. ತಲೆ ನೋವ್ತೈತೆ, ಕಿವಿ ನೋವ್ತೈತೆ, ಗಂಟ್ಲು ನೋವ್ತೈತೆ. ಏನು ಮಾಡಬೇಕು, ನಾನು ಶುಂಠಿ ಜೀರಿಗೆ ಎಲ್ಲ ಕುಡ್ದಿದ್ದೀನಿ, ಸ್ವಲ್ಪ ಕಂಟ್ರೋಲ್ ಆಗಿದೆ. ಇನ್ನೂ ಒಂದು ಸ್ವಲ್ಪ ಕುಡಿಬೇಕು. ನಾಳೆ ಬೆಳಗ್ಗೆ ಎದ್ದು ಕುಡಿತೀನಿ. ನಿಮ್ಗೇನಾದ್ರು ಗೊತ್ತಿದೆ ಹೇಳಿ ಫ್ರೆಂಡ್ಸ್. ಓಕೆ, ಬಾಯ್. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಲವ್ ಯು ಆಲ್. ಲಾಟ್ಸ್ ಆಫ್ ಲವ್. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.